ಕಳೆದ ಹಲವು ವರ್ಷಗಳಿಂದ ಖಾಸಗಿ ಕಟ್ಟಡದಲ್ಲಿ ಬಾಡಿಗೆ ರೂಪದಲ್ಲಿ ಕಾರ್ಯಾಚರಿಸುತ್ತಾ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಆರ್ಟಿಒ ಕಚೇರಿಗೆ ಸ್ವಂತ ಕಚೇರಿ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಕಟ್ಟಡದ ಪಾರ್ಕಿಂಗ್ ಜಾಗದಲ್ಲೇ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಈ ಕಚೇರಿಗೆ ಬರುವಂತಹ ಸಾರ್ವಜನಿಕರಿಗೆ ಇದರಿಂದ ತೊಂದರೆಯಾಗ್ತಾ ಇದ್ದು ಕಚೇರಿಯನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಒತ್ತಾಯಿಸಲಾರಂಭಿಸಿದ್ದಾರೆ. ಆದರೆ ಇಲ್ಲಿನ ಸಿಬ್ಬಂದಿಗಳು ಮಾತ್ರ ಎಲ್ಲದಕ್ಕೂ ಒಗ್ಗಿಕೊಂಡಿದ್ದು ಇಲ್ಲಿದ್ರೆ ಎಲ್ಲದಕ್ಕೂ ಉತ್ತಮ ಎನ್ನುವ ಮನಸ್ಥಿತಿಯಲ್ಲಿದ್ದಾರೆ. ಬಂಟ್ವಾಳದ ಮೆಲ್ಕಾರ್ನ ಖಾಸಗಿ ಕಟ್ಟಡದಲ್ಲಿ 2018ರಲ್ಲಿ ಬಂಟ್ವಾಳ ಆರ್ಟಿಒ ಕಚೇರಿಯನ್ನ ಆರಂಭಿಸಲಾಗಿದೆ. ಅಂದಿನಿಂದ ಇಂದಿನವರೆಗೂ ಅಂದ್ರೆ ಸರಿಸುಮಾರು 8 ವರ್ಷಗಳಿಂದ ಈ ಕಚೇರಿ ಖಾಸಗಿ ವ್ಯಕ್ತಿ ಬಾಡಿಗೆ ನೀಡಿ ಕಾರ್ಯಾಚರಿಸ್ತಾ ಇದೆ. ತಾತ್ಕಾಲಿಕವಾಗಿ ಈ ಕಟ್ಟಡದಲ್ಲಿ ಕಚೇರಿಯನ್ನ ಆರಂಭಿಸಲಾಗಿತ್ತಾದ್ರೂ ಬಳಿಕ ಇದೇ ಖಾಸಗಿ ಕಟ್ಟಡಕ್ಕೆ ಎಲ್ಲರೂ ಒಗ್ಗಿಕೊಂಡ ಪರಿಣಾಮ ಹಲವು ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ. ಕಚೇರಿಗಾಗಿ ಖಾಸಗಿ ಕಟ್ಟಡದ ನೆಲ ಅಂತಸ್ತು ಮತ್ತು ಪಾರ್ಕಿಂಗ್ ಸ್ಪೇಸ್ನಲ್ಲಿ ಕಚೇರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಆದರೆ ಇಲ್ಲಿ ವಾಹನಗಳ ಚಾಲನಾ ಪರೀಕ್ಷೆ ನೀಡಲು ಸರಿಯಾದ ಮೈದಾನವಿಲ್ಲ. ಇರುವ ಸಣ್ಣದೊಂದು ಮೈದಾನದಲ್ಲಿ ಫಿಟ್ನೆಸ್ಗೆ ಬರುವ ವಾಹನಗಳು, ನೋಂದಣಿಗಾಗಿ ಬರುವ ವಾಹನಗಳು ನಿಲ್ಲೋದ್ರಿಂದ ಇಲ್ಲಿನ ಅಧಿಕಾರಿಗಳು ವಾಹನ ಚಾಲನಾ ಪರೀಕ್ಷೆಗಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನೇ ತಮ್ಮ ಪರೀಕ್ಷಾ ಮೈದಾನವನ್ನಾಗಿ ಮಾಡಿಕೊಂಡಿದ್ದಾರೆ. ಡ್ರೈವಿಂಗ್ ಸ್ಕೂಲ್ಗೆ ಸೇರಿದ 10ಕ್ಕೂ ಮಿಕ್ಕಿದ ವಾಹನಗಳನ್ನು ಮೆಲ್ಕಾರ್ನಿಂದ ಮಾನಿ ತನಕ ನೇರವಾಗಿ ಓಡಿಸಿ ಇಲ್ಲಿ ವಾಹನ ಚಾಲನಾ ಪರೀಕ್ಷೆಯ ಪ್ರಕ್ರಿಯೆಗಳು ಮುಗಿತವೆ. ವಾಹನಗಳನ್ನ ಹಿಂದೆ ಓಡಿಸುವಂತಹ ಸಿಗ್ನಲ್ ತೋರಿಸುವ ಪಾರ್ಕ್ ಮಾಡಲು ಅನುಸರಿಸಬೇಕಾದ ಯಾವ ನಿಯಮಗಳ ಪರೀಕ್ಷೆಯೂ ಇಲ್ಲಿ ನಡೆಯುವುದಿಲ್ಲ. ಪರೀಕ್ಷೆ ನಡೆಸುವ ಅಧಿಕಾರಿ ಕಾರಿನ ಮುಂಭಾಗದಲ್ಲಿ ಕುಳಿತು ಕಾರನ್ನ ಮುಂದಕ್ಕೆ ಚಲಾಯಿಸಲು ಸೂಚಿಸುತ್ತಾರೆ. ಒಬ್ಬನ ಬಳಿಕ ಇನ್ನೊಬ್ಬನ ಡ್ರೈವಿಂಗ್ ಸೀಟಿಗೆ ಬಂದು 100 ಮೀಟರ್ ವಾಹನ ಓಡಿಸಿದ್ದಲ್ಲಿ ಇಲ್ಲಿ ಲೈಸೆನ್ಸ್ ಸಿಗುತ್ತೆ. ಇನ್ನು ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸ ನಡೆಯಬೇಕಾಗಿದ್ದಲ್ಲಿ ಮಧ್ಯವರ್ತಿಗಳ ಸಹಾಯ ಇಲ್ಲಿ ಅನಿವಾರ್ಯವಾಗಿದೆ. ಅತ್ಯಂತ ಸುಲಭವಾಗಿ ಇಲ್ಲಿ ಚಾಲನಾ ಪರವಾನಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕೇರಳ ರಾಜ್ಯದಿಂದಲೇ ಜನ ಇಲ್ಲಿಗೆ ಲೈಸೆನ್ಸ್ ಮಾಡಿಸಲು ಬರ್ತಾರೆ. ಕೇರಳದಲ್ಲಿ ಚಾಲನಾ ಪರವಾನಗಿ ಪಡೆಯಲು ಕೊಂಚ ಕಷ್ಟವಿರುವ ಕಾರಣ ದಿನಕ್ಕೆ 10-20 ಕೇರಳ ರಾಜ್ಯದ ಜನ ಇಲ್ಲಿ ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿ ಲೈಸೆನ್ಸ್ ಪಡೆದುಕೊಳ್ತಿದ್ದಾರೆ. ಅಲ್ಲದೆ ಈ ಕಚೇರಿ ಬರಲು ಸರಿಯಾದ ರಸ್ತೆಯ ಸಂಪರ್ಕವೂ ಇಲ್ಲದ ಕಾರಣ ಇಕ್ಕಟ್ಟಿನ ವಾತಾವರಣ ಕೂಡ ಇಲ್ಲಿದೆ. ಬಂಟ್ವಾಳದಲ್ಲಿ ಸಾಕಷ್ಟು ಸರ್ಕಾರಿ ಭೂಮಿ ಖಾಲಿ ಇದ್ದು ಸರ್ಕಾರಿ ಕಟ್ಟಡಗಳು ಗಿರಾಕಿಗಳಿಲ್ಲದೆ ಖಾಲಿ ಬಿದ್ದಿವೆ. ಖಾಸಗಿ ವ್ಯಕ್ತಿಗಳಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ನೀಡೋ ಬದಲು ಖಾಲಿಯಾಗಿರುವ ಸರ್ಕಾರಿ ಕಟ್ಟಡಕ್ಕೆ ಈ ಕಚೇರಿಯನ್ನು ವರ್ಗಾಯಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮೂಲಗಳ ಪ್ರಕಾರ ಖಾಸಗಿ ಕಟ್ಟಡದಲ್ಲಿ ಕಾರ್ಯಾಚರಿಸುವ ಈ ಕಚೇರಿಗೆ ತಿಂಗಳಿಂದ 3 ಲಕ್ಷಕ್ಕೂ ಮಿಕ್ಕಿ ಬಾಡಿಗೆಯನ್ನ ಕಟ್ಟಲಾಗ್ತಾ ಇದೆ. ಅದೇ ಹಣವನ್ನ ಸರ್ಕಾರದ ಖಾಲಿ ಕಟ್ಟಡಕ್ಕೆ ಬಳಸಿದ್ದಲ್ಲಿ ಸುಸಜ್ಜಿತ ಕಚೇರಿ ಸಾರ್ವಜನಿಕರ ಅನುಕೂಲಕ್ಕೆ ಸಿಗಲಿದೆ. ಸಮಸ್ಯೆ ಏನೂ ಇಲ್ಲ. ಕಳೆದ 8 ವರ್ಷಗಳಿಂದ ಖಾಸಗಿ ಜಾಗೆಯಲ್ಲಿ ಬಂಟ್ವಾಳ ಆರ್ಟಿಒ ಇಲ್ಲಿ ಮಾಡಿದ್ದಾರೆ. ನಾನು ಹೇಳುವುದು ಅಂದ್ರೆ ಇಲ್ಲಿ ಈಗಲಿಂದಲ್ಲ, ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಪಬ್ಲಿಕ್ಗೆ ತುಂಬಾ ತೊಂದರೆ ಉಂಟು. ಟ್ರೈನಿಂಗ್ ಕೊಡುವುದಾಗ್ಲಿ, ಇಲ್ಲಿ ನೋಡಿ ಇಲ್ಲಿ ಗ್ರೌಂಡ್ ಅಲ್ಲಿ ಹೇಗೆ ಉಂಟು, ಇಲ್ಲಿ ಒಂದು ಸರಿ ಇಲ್ಲ. ಇಲ್ಲಿ ಹೇಳಿದ್ರೆ ಅವರು ಏನು ಹೇಳ್ತಾರೆ, ನಮಗೆ ಬೇರೆ ಜಾಗ ಇಲ್ಲ ಅಂತ. ಇಲ್ಲಿ ಉಂಟಲ್ಲ ಸರ್, ಖಾಸಗಿ ಜಾಗದಲ್ಲಿ ಯಾಕೆ ಮಾಡಬೇಕು? ನಮ್ಮ ಬೀಚ್ ರೋಡ್ನಲ್ಲಿ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಉಂಟು, ಅದರ ಮೇಲೆ ಕಳೆದ 8 ವರ್ಷಗಳಿಂದ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ. ಈಗಲೂ ಅಲ್ಲಿ ಖಾಲಿ ಉಂಟು, ಎಲ್ಲಾ ಕಟ್ಟಡ ಖಾಲಿ ಉಂಟು. ಆಗಿರುವಾಗ ಖಾಸಗಿ ಬಿಲ್ಡಿಂಗಿಗೆ 4 ಲಕ್ಷ ಬಾಡಿಗೆ ಕೊಟ್ಟು ಮೊದಲು 2 ಲಕ್ಷ ಇತ್ತಂತೆ, ಈಗ 4 ಲಕ್ಷ ತನಕ ಬಂದಿದೆ. ಇಷ್ಟು ಒಂದು ಗವರ್ಮೆಂಟ್ ಇಂದ ಬೊಕ್ಕಸದಿಂದ ಹಣ ತೆಗೆದು ಇಲ್ಲಿ ಕೊಟ್ಟು ಮಾಡಬೇಕಂತ ಅವಶ್ಯಕತೆ ಏನುಂಟು? ಬಂಟ್ವಾಳ ತಾಲೂಕಲ್ಲಿ ಎಷ್ಟೋ ಗವರ್ಮೆಂಟ್ ಲ್ಯಾಂಡ್ಗಳಿದೆ, ಗ್ರೌಂಡ್ಗಳಿದೆ. ಎಷ್ಟು 8 ಎಕರೆ 9 ಎಕರೆ ಒಂದೊಂದು ಜಾಗದಲ್ಲಿದೆ. ಅಲ್ಲಿ ಮಾಡಬೇಕಲ್ವಾ? ಯಾರೋ ರಾಜಕೀಯದ ಒತ್ತಡಕ್ಕಾಗಿ ಈ ಇಕ್ಕಟ್ಟಲ್ಲಿ ಯಾಕೆ ಮಾಡಬೇಕು? ಇಲ್ಲಿ ನೀವು ನೋಡಿ, ಇಲ್ಲಿಂದ ಸಮಸ್ಯೆ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ತಿರ್ಗಾಡ್ಲಿಕ್ಕೆ ಜಾಗ ಇಲ್ಲ. ಒಂದು ಕಾರನ್ನು ಡೌನ್ ಅಲ್ಲಿ ಬಿಡ್ತಾರೆ, ಡೌನ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಯಂಗ್ಸರು ಬರ್ತಾರೆ, ಎಷ್ಟೇ ಜನ ಬಿದ್ದಿದ್ದಾರೆ ಇಲ್ಲಿ. ಅವರಿಗೆ ಅಂತ ಅವಸ್ಥೆ ಇಲ್ಲ. ಮಳೆಗಾಲದಲ್ಲಿ ಅಂತೂ ಆಗುವುದಿಲ್ಲ ಈ ಗ್ರೌಂಡ್ ಅಲ್ಲಿ. ನಾನು ಹೇಳುವುದೇ, ನಾವು ಸಾರ್ವಜನಿಕರಿಗೆ ನೀವು ಇಲ್ಲಿಂದ, ನಾನು ಈಗಾಗಲೇ ಡಿಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಲಿಖಿತ ಮುಖಾಂತರ. ಇಲ್ಲಿಂದ ನಮಗೆ ಖಾಸಗಿ ಜಾಗೆಯಿಂದ ತೆಗೆದು ಗವರ್ಮೆಂಟ್ ಜಾಗೆಯಲ್ಲಿ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್. ಅದಕ್ಕಾಗಿ ಹೇಳುವುದು, ಈ ಕಳೆದ 8 ವರ್ಷಗಳಿಂದ ಗವರ್ಮೆಂಟ್ ಇಂದ ಎಷ್ಟು ಹಣ ಲಾಸ್ ಆಗಿದೆ. ಅದಕ್ಕೆ ಇನ್ನಾದರೂ ಇದನ್ನು ತಕ್ಷಣ ತಾತ್ಕಾಲಿಕವಾಗಿ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಲಿಫ್ಟ್ ಮಾಡಬಹುದಲ್ವಾ? ಈಗ ಅವರಿಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ನಮ್ಮ ಬಂಟ್ವಾಳದಲ್ಲಿ ಎಷ್ಟು ಇಲ್ಲಿ ಕಲ್ಲಡಕದಲ್ಲಿ ಉಂಟು, 8 ಎಕರೆ ಖಾಲಿ ಉಂಟು ಗ್ರೌಂಡ್, ಅಲ್ಲಿ ಮಾಡಬಹುದು. ಅದಲ್ಲದೆ ಪಾಣಮೆಂಗ್ಳೂರಲ್ಲಿ ಉಂಟು. ಈಗ ಟ್ರಾಫಿಕ್ ಇದು ಕಟ್ಟಡ ಮಾಡಿದ್ದಾರೆ, ಅದು ಗವರ್ಮೆಂಟ್ ಜಾಗದಲ್ಲಿ ಮಾಡಿದ್ದಾರೆ. ಅಲ್ಲಿ ಇನ್ನೂ 2 ಎಕರೆ ಜಾಗ ಉಂಟು ಪಾಣಮೆಂಗ್ಳೂರಲ್ಲಿ. ಬರಕ್ಕೆ ರೋಡು ಸರಿ ಉಂಟು. ಇಲ್ಲಿ ಒಳಗಡೆ ಬ್ರಿಡ್ಜ್ ಆಗಿದೆ, ಅಲ್ಲಿಂದ ಒಳಗಡೆ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅಂದ್ರೆ ಒಂದು ಗಾಡಿ ಹೋಗುವಾಗ ಇನ್ನೊಂದು ಗಾಡಿ ಬರಲಿಕ್ಕೆ ಅಲ್ಲಿ ಅವಕಾಶನೇ ಇಲ್ಲ. ಇಂಥ ಪ್ರಾಬ್ಲಮ್ ತುಂಬಾ ಉಂಟು. ಅದಕ್ಕೆ ನಾನು ಹೇಳುವುದು, ಇಲ್ಲಿಂದ ತಾತ್ಕಾಲಿಕವಾಗಿಯೂ ಅಲ್ಲಿಗೆ ಶಿಫ್ಟ್ ಮಾಡಬೇಕು.
ನಮ್ಮ ಗವರ್ಮೆಂಟ್ ಇಂದ ಹಣ ಪ್ರೈವೇಟಿಗೆ ಹೋಗಬಾರ್ದು ಅಂತ ನಮ್ಮ ಬೇಡಿಕೆ ಅಷ್ಟೇ ಸರ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಾಮಾಜಿಕ ಕಾರ್ಯಕರ್ತ ಖಾಲಿದ್ ನಂದಾವರ ಅಂತ. ನಾನು ಇದಕ್ಕಿಂತ ಮೊದಲು ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲಿಗೆ ಹೋಗುದಿಲ್ಲ, ಇಷ್ಟು ಇಲ್ಲಿ ಬ್ಲಾಕರ್ಗಳ ಕಾಟ. ನೀವು ಬೇಕಾದ್ರೆ ಪಬ್ಲಿಕ್ ಅಲ್ಲಿ ಹತ್ರ ಕೇಳಿ, ಒಂದು 20 ಜನ ಪಬ್ಲಿಕ್ ಬರುವಾಗ 30 ಜನ ಬ್ಲಾಕರ್ಗಳಿದ್ದಾರೆ. ಇಲ್ಲಿ ಕೆಲಸ ಆಗುವುದೇ ಬ್ಲಾಕರ್ ಮಾಡೋದು, ಎಲ್ಲಾ ಇದನ್ನು ಮಾಡುವುದೇ ಇಲ್ಲಿ ಬಂದ್ರೆ ನಮ್ಮ ಹತ್ರ ಹೊಡಿಯಕ್ಕೆ ಗಲಾಟೆ ಮಾಡಿ. ನಾನು 2 ಸಲ ಮೊದಲು ಬಂದಿದ್ದೀನಿ, ಇಲ್ಲಿ ವಿಡಿಯೋನೇ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಆ ತರ ಇಲ್ಲಿಂದ ಪರಿಸ್ಥಿತಿ ಉಂಟು. ನೀವು ನೋಡಿ ಸರ್, ಇದನ್ನೊಂದಿದ್ದು ಇಲ್ಲಿ ಅಂದ್ರೆ ಸ್ವಲ್ಪ ನೀರಿದಲ್ಲ, ಹೆಸರಿಗಾಗಿ ಟ್ರೈನ್ ಕುಡಿಯೋರಿಗೆಲ್ಲ ಸ್ವಲ್ಪ ಕಷ್ಟ. ಈಗ ಪ್ರೈವೇಟ್ ಅಲ್ಲಿ ಆಗ್ತದೆ. ನಿಮ್ಮ ಒತ್ತಾಯ ಏನು? ಯಾವುದು ನಿಮ್ಮ ಒತ್ತಾಯ ಏನು? ಇದು ಗವರ್ಮೆಂಟ್ ಏನಂದ್ರೆ ಸ್ವಂತ ಸ್ವಲ್ಪ ಇದು ಆಗ್ಬೇಕಂತ ಹೇಳಿ ಅಭಿವೃದ್ಧಿ ಆಗಬೇಕಾಗಿ ಗವರ್ಮೆಂಟ್ ಜಾಗದಲ್ಲಿ ಹಾಗೆ ಕೊಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ವಿನಂತಿ.